ಚಾನಲ್ಗೆ. ನೋಡಿ ಎಷ್ಟು ಸಮಯ ನಿಮ್ಗೆ ವಯಸ್ಸು ಎಷ್ಟು? 58. ಈ ವಯಸ್ಸಲ್ಲೂ ಕೆಲಸ ಮಾಡ್ತಾ ಇದ್ರ ನೀವು? ನಮ್ಮಂತ ಯುವಕರುಗಳು ಎಷ್ಟೋ ಜನ ಸೋಂಬೇರಿಗಳವೆ. ನಿಮ್ಮನ್ನ ನೋಡಿ ಕಲಿಬೇಕು. ಅಲ್ಲಲ್ಲ, ನಿಮ್ಮನ್ನ ನೋಡಿ ನಿಮ್ ಕಾಲ್ ತೋರಿಸ್ಬಿಡಿ, ನಿಮ್ ಕಾಲ್ಗೆ ಹಂಗೆ ಹೂವು ಹಾಕ್ಬಿಡೋಣ. ಅಲ್ಲ ನೋಡಿ, ಅವ್ರಿಗೆ ಏನ್ ವಯಸ್ಸಾಗಿದೆ, ಆ ವಯಸ್ಸು ಅವ್ರು ತಿರ್ಗಾ ಕೆಲ್ಸಕ್ಕೆ ಬರ್ತಾರ ನೋಡಿ ತುಮಕೂರಿಂದ. ಇಲ್ಲ ತಪ್ಪಲ್ಲ, ನಿಮ್ಮಂತ ಆಶೀರ್ವಾದ ನಮ್ಮ ತಲೆ ಮೇಲೆ ಇರ್ಲಿ. ಹೆಂಗ್ ಬಂದ್ರೆ ನಿಮ್ಮ ಹೆಸರು? ಅಲ್ಲ ನಿಮ್ಮ ಹೆಸರು? ಅಲ್ಲ ನಿಮ್ಮ ಹೆಸರು? ನಿಮ್ಮ ಹೆಸರು ಶಿವಣ್ಣರ. ನನ್ನ ಹೆಸರು ಗಂಗಣ್ಣ ಅಂತ. ಹಾ, ಅಲ್ಲ ಈ ವಯಸ್ಸಾಗ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ನಿಮ್ ಕಾಲ್ ಮುಟ್ಟಿ ಆಶೀರ್ವಾದ ತಂದಾಗ ನಾವು. ಅಲ್ಲ ನೋಡಿ, ಅವ್ರಿಗೆ ಆ ವಯಸ್ಸು ಅವ್ರಿಗೆ 65 ಅಂತೆ. ಈ ವಯಸ್ಸಾಗ ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮಂತರ ನನ್ನನ್ನೇ ಅನ್ಕಳೆ, ನಾವೇ ಒಂದು ದೊಡ್ಡ ಸೋಂಬೇರಿಗಳು. ದುಡಿಯೋಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೇವೆ ನಾವು. ನೋಡಿ ಅವ್ರನ್ನ ನೋಡಿ ನಿಜಲ್ಲ, ಈ ಥರ ತಂದೆ ತಾಯಿ ನಮಸ್ತಿರ್ಲಿಲ್ಲ ಅಂತ ಪುಣ್ಯ ಮಾಡ್ತೇವೆ. ನೋಡಿ ಈ ಥರ ಇದ್ರೆ ತಂದೆ ಮಕ್ಕಳು ಅನ್ಸ್ಕೊಂಡವ್ರು ಕುಂಡ್ರಿಸಿ ಊಟ ಹಾಕ್ಬೇಕು ಈ ವಯಸ್ಸಿಗೆ. ಅವ್ರು ಇವಾಗ ಮಕ್ಕಳಾಗಿರೋದು, ನೀವು ಅವಾಗ ಮಕ್ಕಳಾದಾಗ ನಿಮ್ಮನ್ನು ಸಾಕಿದ್ರು, ಇವಾಗ ಅವ್ರ ಮಕ್ಕಳು. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾರೇ ಇರಲಿ, ತಂದೆ ತಾಯಿನ ನೋಡಿ ಈ ವಯಸ್ಸಾಗ ಕೆಲಸಕ್ಕೆ ಕಳಿಸ್ಬೇಡಿ. ಕೂತ್ಕೊಂತಿನ್ನ ಜೀವ ಅದು, ಇವಾಗ ಮಗು ಅದು. ಇವಾಗ ಆದಷ್ಟು ನೋಡಿ, ಯಾರೇ ಮಕ್ಕಳಾಗಲಿ, ನಾನೇ ಆಗಲಿ, ಯಾರೇ ಆಗಲಿ, ನಮ್ಮಂಥ ಸೋಂಬೇರಿಗಳು. ನಾನು ಡ್ರೈವರ್ ಆದ್ರೂ ಫಸ್ಟ್ ನಾನು ಸೋಂಬೇರಿನೇ, ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಸೋಂಬೇರಿಗಳು ಅವರೇ, ಇದು ಅಪಾರ್ಥ ಮಾಡ್ಕೋಬೇಡಿ, ಅವರೇ ಸೋಂಬೇರಿಗಳು. ಇವ್ರನ್ನ ನೋಡಿ ಕಲೀರಿ. ಅವ್ರು ಈ ವಯಸ್ಸಾಗ ತುಮಕೂರಿಂದ ಇಲ್ಲಿಗೆ ಬಂದು ಕೆಲಸ ಮಾಡ್ತಾರೆ. ಏನು ಕೆಲಸ ಮಾಡ್ತೀರಾ? ಪ್ರೈವೇಟ್ ಆಪರೇಟರ್ ಮಾಡ್ತಾ ಇದ್ದೀರಾ? ನೋಡಿ ಆಪರೇಟರ್ ಕೆಲಸ ಅಂತೆ ಕಂಪ್ನಿಲಿ ಆಪರೇಟರ್ ಕೆಲಸ ಮಾಡ್ತಾ ಇದ್ದಾರೆ ಈ ವಯಸ್ಸಾಗ. ನಾನು ಪುಣ್ಯ ಮಾಡಿದ್ದೀನಿ, ನೀವು ಮಾಡಿದ್ರೆ ಇಲ್ವಾ? ನಾನಂತೂ ಪುಣ್ಯ ಮಾಡಿದ್ದೀನಿ. ಅಲ್ಲ ನಿಮ್ಮಂತರ ನೀವು ಕೂತ್ಕೊಂಡಿದ್ದೆ, ನನಗೆ ಜೀವನನೂ ಪಾವನ ಆಗೋಯ್ತು. ನನಗೂ ಒಳ್ಳೆ ಬುದ್ಧಿ ಬಂದಂಗೆ ಆಯ್ತು. ಎಷ್ಟೋ ಸತಿ ಏನಾರ ಕೆಲಸ ಮಾಡೋಕೆ ಹಿಂದೆ ಮುಂದೆ ನೋಡ್ತೀನಿ. ನೋಡಿ ನಿಮ್ಗೆ ಈ ವಯಸ್ಸು. ಹಾಂ ಹೇಳಿ. ಒಂದು ವಿಷಯ ಹೇಳ್ತೀನಿ. ಹೇಳಿ. ಕೆಲವೊಂದು ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಿಮ್ಮಂಥ ಮಕ್ಕಳ ಬಗ್ಗೆ. ಹೌದು. ಆದರೆ ಕೆಲವು ಮಕ್ಕಳ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಹಿಂಜರಿಕೆ ಈ ಥರ ಕೀಳಾಗುತ್ತೆ. ಯಾಕೆ ಮಾತ್ರ ಅವರು ತಂದೆ ತಾಯಿ ಏನು ಒಳ್ಳೇದು ಮಾಡಲಿಕ್ಕೆ ಬಯಸ್ತಾರೋ ವಿರೋಧವಾಗಿ ಬೆಳೆದ್ರು. ನಿಮ್ಮ ಮಕ್ಳು ಏನು ಓದ್ತಾ ಇದ್ದಾರೆ ಸುಮ್ಮನೆ? ಈಗ ಏನು ಗೊತ್ತೇ, ಈ ಕೆಸರಿನಲ್ಲಿ ಕಮಲ ಬೆಳೆಯೋದು, ಮೇಲೆ ಎಲ್ಲ ಪಾಚಿ ಬೆಳೆಯೋದು. ಹೀಗಾಗಿ ಅದು ಒಂದು ಮನುಷ್ಯನ ಸಹಜತೆ ಆಗೋಗ್ತಿದೆ ಅಲ್ಲವರಾ? ಹೌದೌದು. ಇಲ್ಲ ತಪ್ಪೇನಿಲ್ಲ. ನಿಜವಲ್ಲ, ನನಗೆ ಖುಷಿ ಆಗ್ತಾ ಐತೆ. ನಿಮ್ಮನ್ನ ನಾನು ಗಾಡೀಲಿ ಕರ್ಕೊಂಡು ಹೋಗೋಕ್ಕೆ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ವಯಸ್ಸಲ್ಲಿರೋರೆಲ್ಲ. ಆದರೂ ನೀವು ಇಲ್ಲಿ ತುಮಕೂರಿಂದ ಬಂದು ಇಲ್ಲಿ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಮಾಡಬೇಕು. ಯಾಕೆಂದರೆ ಅಂತ ನಮಗೆ ಆ ಒಂದು ಅಪಾರ ಖುಷಿ ಆಗೋಯ್ತು. ಮೇಲೆ ಗೌರವನೂ ಬಂದ್ಬಿಡ್ತು ನನಗೆ. ಎಷ್ಟೋ ಜನ ವಯಸ್ಸು ಹುಡುಗರು ನೋಡಿ, ಅವ್ರನ್ನ ನೋಡಿ ಬುದ್ಧಿ ಕಲೀರಿ. ನೋಡಿ ಆ ವಯಸ್ಸಿಗೆ ಮಗು ಜೀವ ಇವಾಗ ಇನ್ನ ವಯಸ್ಸಲ್ಲಿ ದುಡ್ಕೊಂಡು ತಿಂತ ತಂದೆ ತಾಯಿ ಹೇಳ್ತಾರೆ ಎಲ್ಲರೂ. ನಮ್ಮ ಅಪ್ಪ ಇದ್ರೆ ಹಂಗೆ ಮಾಡ್ತಿದ್ದೋ, ನಮ್ಮ ತಂದೆ ತಾಯಿ ಇದ್ರೆ ಹಿಂಗೆ ಮಾಡ್ತಿದ್ದೋ. ಅಲ್ಲ ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ಎಲ್ಲರಿಗೂ ಇದ್ದಾಗ ಅವ್ರಿಗೆ ನೋವು ಕೊಡ್ತೀವಿ, ಇಲ್ದಿದಾಗ ಜ್ಞಾಪಿಸ್ಕೊಂತೀವಿ. ಇದ್ದಾಗ ಪ್ರೀತಿಸ್ಬಿಟ್ರೆ ಅದು ಸ್ವರ್ಗ. ಇದ್ದಾಗ ಪ್ರೀತಿಸ್ಬಿಟ್ರೆ ಸ್ವರ್ಗ. ಅದನ್ನ ಏಷ ಮಾಡ್ಬಿಟ್ರೆ ನಾವು ಸ್ವರ್ಗದಲ್ಲಿ ಇದ್ದಂಗೆ. ನೋಡಿ ಅಲ್ಲಿ ಆಪರೇಟರ್ ನೋಡಿ ಯಾಕೆಂದ್ರೆ ಹೇಳ್ತಾರೆ ಏನೀಗ ಕೇಳ್ಕೊಂತಿಲ್ಲ. ನಿಜ ನೀರು ಕುಡಿಬೇಕು ನಾವು. ಯಾರಾದ್ರೂ ಆಗಿರ್ಲಿ, ತಂದೆ ತಾಯಿನ ಒಳ್ಳೆ ರೀತಿಲಿ ನೋಡಿ, ಅವ್ರು ಇರೋ ತಕ ಒಂದು ತನ್ನ ಹಾಕಿ ಕಳಿಸ್ಕೊಡಿ. ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ, ಹೋದಾಗ ಫೀಲ್ ಮಾಡ್ಕೊಳ್ಳೋದ್ಕಿಂತ ಇದ್ದಾಗ ನೋಡ್ಕೊಂಡ ಖುಷಿ ಹೋಗಿದ್ಮೇಲೆ ಸಿಗಲ್ಲ ಸರ್. ನೀವು ಹೋಗಿದ್ಮೇಲೆ ತಿಥಿ ಊಟ ಅದು ಮಾಡ್ತೀವಿ ಇದು ಮಾಡ್ತೀವಿ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಹೇಳ್ತಾರೆ. ಅದೇ ಅಡ್ಡನೆ ಇಡೀ ಮನುಷ್ಯನ ಕುಲಕ್ಕೆ ಹೇಳೋದೆ. ಹೋಗಿದ್ಮೇಲೆ ತಿಥಿ ಊಟ ಹಾಕೋದ್ಕಿಂತ ಇದ್ದಾಗ ಅಂತೂ ತನ್ನಾಕಿ ಸರ್, ಅದು ಗೌರವನೇ ಬೇರೆ. ಇದ್ದಾಗ ನೋಡಿ ಆ ಜೀವ ಹೆಂಗಿದೆ, ನನಗೆ ನಾಚಿಕೆ ಆಗ್ತಾ ಇದೆ. ನನಗೆ
ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ. ಆ ವಯಸ್ಸಿಗೆ ಅಲ್ಲಿಂದ ತುಮಕೂರಿಂದ ಇಲ್ಲಿಗೆ ನೆಲಮಂಗಲಿಗೆ 45 ಕಿಲೋಮೀಟ್ರು ಅಲ್ಲಿಗೆ ಬಂದು ಕೆಲಸ ಮಾಡ್ಕೊಂಡು ಇಷ್ಟೊತ್ತಾಗ ಹೋಗ್ತಾರೆ. ಅವ್ರು ನನ್ನನ್ನು ಬ್ರದರ್ ಅಂತಾರೆ. ಅವ್ರ ಕಾಲು ಧೂಳಷ್ಟು ನನಗೆ ವಯಸ್ಸಿಂದ ಚಿಕ್ಕ ಅವ್ರ ಮಗ ಇದ್ದಂಗಿದ್ದೀನಿ ನಾನು. ಅವ್ರ ಮಗ ಇದ್ದಂಗಿದ್ದೀನಿ. ಅವ್ರು ನನ್ನನ್ನು ಬ್ರದರ್ ಅಂತ ಇದ್ದಾರೆ. ನನಗೆ ಚಪ್ಪಲಿ ತಂದು ಹೊಡ್ಕೊಳಂಗೆ ಆಗ್ತಾಯಿದ್ದೆ. ಆ ವಯಸ್ಸಿಗೆ ಜೀವ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ. ಎಲ್ಲರಿಗೂ ಹೇಳ್ತೀನಿ ಸರ್, ನನಗಂತೂ ತಂದೆ ತಾಯಿ ಇಲ್ಲ ಸರ್. ನಾನು ಸಾಕಲ್ಲ ಅಂದರೆ ಇಲ್ದಿರೋರಿಗೆ ಗೊತ್ತು ಸರ್ ಆ ಕಷ್ಟ ನೋವು. ನಾವು ಬೇಡಬೇಕಾದ್ರೆ ಆ ನೋವು ನನಗೆ ಅರ್ಥ ಆಗುತ್ತೆ ಸರ್. ಅಪ್ಪ ಅಮ್ಮ ಇಲ್ದಾಗ ಸರ್ ಒಂದು ತುತ್ತನ್ನಕ್ಕೂ ನಾನು ಕಂಡವ್ರ ಮನೆ ಬಾಗಿಲಲ್ಲಿ ಕುಂತಿದ್ದೀನಿ ಸರ್. ಇವತ್ತು ದೇವರು ನನಗೆ 3 ಹೊತ್ತು ಊಟ ಹಾಕಿರ್ಬೋದೇನೋ. ಆದರೆ ವೀಡಿಯೋಲ್ಲಿ ಹೇಳ್ಕೊಂತೀನಿ ಕೇಳಿ, ಇದು ಸುಳ್ಳಾದರೂ ಸರಿ ನಿಜ ಆದರೂ ಸರಿ, ಸಿಂಪತಿಗೆ ಹೇಳ್ಕೊಂತಾನೆ ಅಂದರೂ ಸರಿ. ನಾನು 20 ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ ಏನೋ ಓಪನ್ ಮಾಡಿಲ್ಲ. ನನಗೆ ಯಾರಿಂದನೂ ಏನೋ ಬರಲಿ ಏನೋ ಮಾಡಲಿ ಅನ್ನೋದಿಲ್ಲ. ಏನೋ ನನ್ನೊಂದು ಖುಷಿ ಯೂಟ್ಯೂಬ್ ಮಾಡೋಕ್ಕೆ ಅಷ್ಟೇ. ನನ್ನ ಚಿಕ್ಕ ವಯಸ್ಸಿಂದನೂ ನನಗೆ ತಂದೆ ತಾಯಿ ಇಲ್ಲ ಸರ್. ಅವರೇ ಚಿಕ್ಕ ವಯಸ್ಸಲ್ಲಿ ನನ್ನ ಅಕ್ಕ, ನನ್ನ ಅಣ್ಣ, ನನ್ನ ನೆರೆ ಹೊರೆಯವರು. ಆದರೆ ನಾನು ಬೆಳೆದಿದ್ದಲ್ಲ ಈಜಿಲ್ಲ ಸರ್. ಇವತ್ತು ದೇವ್ರು ನನಗೆ 3 ಹೊತ್ತು ಊಟ ಕೊಟ್ಟವನ್ನೇ. ಒಳ್ಳೆ ಕುಟುಂಬ ಇದೆ. ತಂದೆ ತಾಯಿ ಇಲ್ದಲ್ಲೇ ಬೇಡಾಡ್ತಾ ಇದ್ದೀನಿ ಅಣ್ಣ. ಎಲ್ಲರಿಗೂ ಕೂಗಾಡ್ತಾ ಇದ್ದೀನಿ ನಾನು. ಬೇಡಾಡ್ತೀನಿ, ದೇವ್ರ ಹತ್ರ ಬೇಡ್ಕೊಂತೀನಿ. ನಮ್ಮ ಅಪ್ಪ ಅಮ್ಮ ಇವರೇ ಅಂತ ಯಾರು ಹೇಳಲ್ವಾ, ಅವ್ರು ಹೇಳಲ್ವಾ ಅಂತ ನಾನು ಇನ್ನವರೆಗೂ ನಮ್ಮ ಅಕ್ಕರಿಗೂ ಕೇಳಿದ್ರೆ ಏನು ಮಾಡೋಣ ಅಂತ. ನಾವು ಯಾವತ್ತೂ ನಿಮ್ಮಂತ ನಾವು ನೋಡಿದ್ರೆ ಕೊಂಡ್ರಿಸ್ಕಲ್ದು ಹೋದ್ರೆ ಜೀವನೇ ಅಲ್ಲ ನಮ್ಮದು. ಯಾವತ್ತೂ ಅಷ್ಟೇ. ನಿಮ್ಮ ವಯಸ್ಸಾಗ ನಾವು ಇರಲ್ಲ. ನೀವು ನಡೆದಿರೋ ದಾರಿಲಿ ನಾವು ಹೋಗಲ್ಲ. ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಿಮ್ಮನ್ನು ಕುಂಡಿಸ್ಕೊಂಡೆಲ್ಲ ಹೋದ್ರೆ ಅದಕ್ಕಿಂತ ಪಾಪ ಇಲ್ಲ ಬೇರೆ. ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ದೊಡ್ಡವರೆಲ್ಲ ಪ್ರೀತಿಸ್ಬೇಕು. ಪ್ರೀತಿಗಿಂತ ದೊಡ್ಡವ್ರು ಯಾರು ಇಲ್ಲ. ಎಲ್ಲ ನಿಮಗೆ ನಾವು ಋಣಿ ಆಗಿರ್ತೀವಿ. ಮನೆ ನೋಡಿ, ಇವರು ಬರ್ಬೇಕಾರೆ ನೆಲಮಂಗಲದಲ್ಲಿ ನನಗೆ ಕೈ ಅಡ್ಡ ಹಾಕಿದ್ರು. ನಾನು ನಿಲ್ಲಿಸ್ದೆ. ಎಲ್ಲ ಮನೆಗೆ ಹೋಗ್ತಾರೆ, ಎಲ್ಲ ಊರಿಗೆ ಬಂದಿದ್ದೇನೆ. ಊರಿಗೆ ಬಂದರೆ ನಾನು ಅನ್ಕೊಂಡೆ. ನಾನು ಆಪ್ರೇಟ್ರ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಂತೆ ಈ ವಯಸ್ಸಲ್ಲಿ. ಎಷ್ಟು ಜನ ಗಂಡ್ಮಕ್ಳು ನಿಮಗೆ? 2 ಗಂಡ್ಮಕ್ಳೇನಾ? ಈ ವಯಸ್ಸಲ್ಲೂ ನೀವು ಕೆಲಸ ಮಾಡಬೇಕಾ? ಸಂಬಳ ಎಷ್ಟು ಸುಮ್ಮನೆ? ನೋಡಿ, ಅವರು ಈ ಟೈಮಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ. ಪರಿಸ್ಥಿತಿ ನೋಡಿ ಒಂದು ಹೆಣ್ಮಗು ಇದ್ದರೆ ಚೆನ್ನಾಗಿರೋದು ಅಂತಾರೆ. ಬನ್ನಿ ಟೀ ಕುಡಿಸೋಣ ಅವ್ರಿಗೆ. ನಾನು ಕುಡಿತೀನಿ ಅವ್ರ ಜೊತೆಲಿ. ಬನ್ನಿ ನೋಡೋಣ. ಇದನ್ನೇ ಹೇಳೋದು, ಮನುಷ್ಯನ ಜೀವನ ಅಷ್ಟೇ ಅಂತ, ಏನು ಮಾಡೋಕ್ಕಲ್ಲ. ಹಾಂ, ಟೀ ಕೊಡೋಣ. ಕುಡಿದ್ರ ಟೀ? ಹೋಗೋಣ ನಡಿ. ನೋಡಿ, ಟೀ ಕುಡಿಸ್ಬೇಕಾಯ್ತು ಅವ್ರಿಗೆ. ಬನ್ನಿ ಹೋಗೋಣ. ಆ ವಯಸ್ಸಲ್ಲಿ ಅವ್ರ ವಯಸ್ಸು ತಗ ನಾವಿರಲ್ಲ ಬಿಡಿ. ಆ ಜೀವ ಕೆಲಸ ಮಾಡ್ತಾಯಿದ್ದೆ ಅಂದರೆ ನಿಮ್ಮ ತಂದೆ ತಾಯಿನ ನೀವು ಕಾಪಾಡ್ಕೊಳ್ಳೋಕ್ಕೆ ಹೋಗೋಣ. ಅತ್ತೆ ಯಜಮಾನ್ರೆ, ನಮ್ಮ ಅಪ್ಪ ಇದ್ದಂಗೆ ಇದ್ದೀರ ಅತ್ತಿ. ನಿಮ್ಗೆ ಯಾವ ಕಡೆ ಬಿಟ್ರೆ ಅನುಕೂಲ? ಈ ಕಡೆಯಿಂದ ಬೀಳ, ಮುಂದೆಯಿಂದ ಬೀಳ? ಈ ಕಡೆಯಿಂದ ಹೋಗೋಣ, ಈ ಕಡೆಯಿಂದ ಹೋಗೋಣ? ನಿಮ್ಮ ಅನುಕೂಲ ನಮಗಾಗಿ ಬೇರೆ ಇಲ್ಲ ನಿಮ್ಗೆ ಅನುಕೂಲ ಎಲ್ಲ ಅನುಕೂಲ ಆಗುತ್ತೆ. ಆ ಕಡೆ ಅಲ್ಲ ನಿಮ್ಗೆ ಅನುಕೂಲ ಎಲ್ಲ ಐತೆ ಹೇಳಿ. ನಮಗೂ ಅನುಕೂಲನೇ. ನಿಮಗೆ ಸರಿ. ನಾನು ಅಲ್ಲಿ 5 ಗ್ಯಾಸ್ ಅಲೈನ್ಮೆಂಟ್ ಬರ್ತಲ್ಲ, ಗ್ಯಾಸ್ ತರ್ಕಲ್ ಹತ್ರ ಆಗುತ್ತಾ ನಿಮಗೆ? ಅಲ್ಲ ನಿಮ್ಗೆ ಹತ್ರ ಆಗುತ್ತಾ? ಅಲ್ಲ ಅಲ್ಲಿ ಬಿಟ್ರೆ ಹತ್ರ ಆಗುತ್ತಾ? ನನ್ನ ಅನುಕೂಲ ಆಗಿಂದ ನಿಮ್ಗೆ ಅನುಕೂಲ. ಬಸವಾಡಿಯಿಂದ ಇಲ್ಲಿ ತಿರ್ಕಬೇಕಾಗುತ್ತೆ. ಇಲ್ಲೂ ತಿರುಗಬೋದಲ್ಲ? ಇಲ್ಲ ಇದೆಲ್ಲ, ಇಲ್ಲೂ ಟರ್ನ್ ಇದೆ ನೋಡಿ ಇಲ್ಲಿ. ತೊಂದರೆ ಸಾಕು ನಮಗೆ. ಅಲ್ಲ ನಿಮ್ಗೆ ಅನುಕೂಲ ಎಲ್ಲ ಇದೆ ಹೇಳಿ, ಅಲ್ಲೇ ಬಿಡ್ತೇನೆ. ಹಿಂಗಾಸೋದ್ರೆ ಹತ್ತೋಣ. ಸರಿ ಬನ್ನಿ, ಹಿಂಗೆ ಹೋಗೋಣ.
ಬಿಡ್ತೀನಿ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಬಿಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಮನೆ ಬಾಗ್ಲಿಗೆ ಬಿಡ್ಲಾ? ಮನೆ ಬಾಗ್ಲಿಗೆ ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮನ್ನು ಬಿಡೋದೇ ಒಂದು ಪುಣ್ಯ ನನಗೆ. ಹಿಂಗೆ ಹುಷಾರು. ಯಾಕೆ ಕೈ ಮುಗಿತೀರ? ನನಗೆ ಕ್ಷಮೆ ಇರಲಿ, ತಪ್ಪಾಯ್ತು. ಹುಷಾರಾಗಿ ಹೋಗ್ಬನ್ನಿ. ಬಾಯ್. ಹೋಗ್ಬನ್ನಿ. ನೋಡಿ ವಯಸ್ಸಾದ ಜೀವ. ಇರ್ಲಿ ಹೋಗ್ಬನ್ನಿ. ದೇವ್ರು ಒಳ್ಳೇದು ಮಾಡಲಿ. ನೋಡಿ ಗಾಡೀಲಿ ಒಂದು ಫೆಸಿಲಿಟಿ ಇದೆ ನೋಡಿ. ಲೆಫ್ಟಿಗೆ ತಿರುಗಿದ ತಕ್ಷಣ ಲೈಟ್ಗಳು ಹೆಂಗೆ ಆನ್ ಆಗುತ್ತೆ ನೋಡಿ. ಎರಡೂ ಕಡೆ ಆನ್ ಆಗುತ್ತೆ. IBM ಫಿಲ್ಮೆಟ್ ಹೊರಟೋಗ್ಬಿಟ್ಟಿದೆ. ಡ್ರೈವರ್ಗಳಿಗೊಂದು ಅನುಕೂಲ ಆಯಿತು ಮಹೇಂದ್ರ ಕಂಪ್ನಿಲಿ. ನೋಡಿ ಎರಡೂ ಕಡೆ ಆನ್ ಆಗಿದೆ ನೋಡಿ. ಲೆಫ್ಟ್ಗೆ ರೈಟ್ಗೆ ಎರಡು ನೋಡಿ. ಇವಾಗ ಆಫ್ ಆಗುತ್ತೆ ಹಂಗೇನೆ. ಲೆಫ್ಟ್ಗೂ ಆನ್ ಆಗುತ್ತೆ, ರೈಟ್ಗೂ ಆನ್ ಆಗುತ್ತೆ ನೋಡಿ. ಆಫ್ ಆಗೋಯ್ತು. ಒಂಥರ ಚೆನ್ನಾಗಿದೆ ಇದು ಬುಲೋರದಲ್ಲಿ ಫೆಸಿಲಿಟಿ ನೋಡಿ. ಹಂಗೆ ಆನ್ ಆಗೋಯ್ತು. ಏನಾದರೂ ಡ್ರೈವರ್ಗಳಿಗೆ IBM ಹೋಯ್ತು ಅಂದ್ರೂ ಅನುಕೂಲ ಆಗುತ್ತೆ. ಇವತ್ತಿನ ಕಾರ್ಯಕ್ರಮ ಮುಗೀತು. ರಿವರ್ಸ್ ಬಿಟ್ಟು ನಾಳೆ ಆ ಬ್ಲಾಗಲ್ಲಿ ನೋಡೋಣ. ಬಾಡಿಗೆ ಹೋಗಿದೆ ಇವತ್ತು. ಫಸ್ಟ್ ಬಾಡಿಗೆ ಗಾಡಿ